ಅಲ್ಲ ಈಗ ಪಿಕ್ಚರ್ ಮಾಡೋದು ಒಂದ್ ರೀತಿಲಿ ಪ್ಯಾಷನ್ ಅಂದ್ಬಿಟ್ಟು ಏನೇನೋ ಮಾಡಕ್ ಪ್ಯಾನ್ ಇಂಡಿಯಾ ಲೆವೆಲ್ ಸೊ ಆ ತಯಾರಿನೇ ಇರಲ್ಲ. ಈಗ ನೀವು ಆಸ್ ಅನ್ ಆರ್ಟಿಸ್ಟ್ ನಾನು ಕೇಳೋದು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ನಾನು ನಿಮಗೆ. ಈಗ ಈ ಪ್ರಮೋಷನ್ಸ್ ಅಂತ ಹೇಳ್ಕೊಂಡು ಓಪನ್ ಆಗಿ ಹೇಳ್ತಾರೆ ನಾನು ಸಾಲ ಮಾಡಿ ಸಿನಿಮಾ ಬನ್ನಿ 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 ಅಂತ ಕರೆಯೋದು, ಅಲ್ಲಿ ಏನೋ ಸ್ಟಂಟ್ಗಳು ಗಿಮಿಕ್ಗಳು ಎಲ್ಲವೂ ಏನ್ ಅನ್ಸುತ್ತೆ ನಿಮ್ಗೆ ಅಂಥದ್ದೆಲ್ಲ ನೋಡಿದಾಗ? ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಅದು ಸಾಲ ಮಾಡಿ ಬರ್ತಾರೋ ಅಥವಾ ದುಡ್ಡು ಇಟ್ಕೊಂಡು ಬರ್ತಾರೋ ಬಟ್ ಇಷ್ಟಪಟ್ಟೆ ಬರೋದು. ಒಂದು ಸಿನಿಮಾನ ಮಾಡಬೇಕು, ಒಂದು ಒಳ್ಳೆ ಕಾಂಟೆಂಟ್ನ ಜನರಿಗೆ ತೋರಿಸ್ಬೇಕು ಅಂತ. ಸೊ ನಾವು ಸಿನಿಮಾ ತೋರ್ಸೋದಕ್ಕೆ ಹೋಗ್ಬೇಕು ವಿನಃ ನಾವು ಎಷ್ಟು ಕಷ್ಟಪಟ್ಟಿದೀವಿ ಬೇರೆಯವ್ರಿಗೆ ಯಾಕೆ ನೋಡ್ತಾರೆ. ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಒಪ್ಕೋತಾರೆ, ಅದೇ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಮರೆ ಮಾಚೋಗುತ್ತೆ. ಸೊ ಐ ಥಿಂಕ್ ಎಫರ್ಟ್ ತುಂಬಾ ಮುಖ್ಯ. ಅವ್ರನ್ನ ಸಾಲ ಹಾಕಿರೋ ಎಫರ್ಟ್ನೇ ಬಂದು ಹೇಳ್ತಾ ಇದ್ದಾರೆ. ಅದನ್ನೇ ಅದು ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಿನಿಮಾದಲ್ಲಿ ಅದು ಮಾತಾಡಬೇಕು. ನೀವು ಸಿನಿಮಾ ಮಾತಾಡ್ಬೇಕು. ಈಗ ನಿಮ್ಮ ಮೂಲಕ ನಾವು ಸಿನಿಮಾ ಬರ್ತಾ ಇದೆ ಅಂತ ಒಂದು 10 ವೀಡಿಯೋಗಳಲ್ಲಿ ಪ್ರಮೋಷನ್ ಅಂತ ನಾವು ಮಾಡ್ತಿದೀವಿ. ಯಾಕಂದ್ರೆ ಈಗ ಸ್ಪೀಡ್ ನ್ಯೂಸ್ ನ ಫಾಲೋ ಮಾಡೋನು ಇನ್ನೊಂದು ಯಾವ್ದಾದ್ರು ಚಾನಲ್ ನ ಫಾಲೋ ಮಾಡದೇ ಇರ್ಬೋದು, ಅವ್ನು ಇದ್ರಲ್ಲಿ ಬರುವಂತ ಕಾಂಟೆಂಟ್ ನೋಡ್ಬೋದು, ಬೇರೆ ಎಲ್ಲೂ ಫಾಲೋ ಮಾಡದೇ ಇದ್ದಾಗ ನಾವು ಇದ್ರ ಮೂಲಕ ಅವನ್ನ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಎಲ್ಲದಕ್ಕೂ ನಾವು ಇಂಟರ್ವ್ಯೂ ಕೊಟ್ಕೊಂಡು ಕೊಡ್ತೀವಿ. ಇದರಿಂದ ನಾವು ಎಷ್ಟು ಜನ ಕರ್ಸಿದ್ವಿ ಅನ್ನೋದು ಕೂಡ ಮ್ಯಾಟ್ರೆ. ಬಟ್ ಆದ್ರೂ ಇದರಿಂದ ಒಬ್ಬ ನಮ್ಗೆ ನಮ್ ಸಿನಿಮಾಗೆ 10 ಜನ ಕರ್ಕೊಂಡ್ ಬರ್ತಾನ ನಾವು. ಸೊ ಅದು ನಮ್ಗೆ ಒಂದು ಇಂಪಾರ್ಟೆಂಟ್. ಆದ್ರೆ ಒಂದು ಸಲ ಒಬ್ಬ ಆಡಿಯನ್ಸ್ ಒಳಗಡೆ ಬಂದ ಮೇಲೆ ಸಿನಿಮಾ ನೋಡಿದಾಗ ಗಿಮಿಕ್ ಇಲ್ದೆ ಅವ್ನು ಅದನ್ನ ಇಷ್ಟಪಡಬೇಕು, ನಾವು ಅದನ್ನ ಸ್ಯಾಟಿಸ್ಫೈ ಮಾಡಬೇಕು, ಅವ್ನು ಕೊಡೋ ದುಡ್ಡಿಗೆ ನಾವು ಸ್ಯಾಟಿಸ್ಫೈ ಮಾಡಬೇಕು. ಅಷ್ಟು ಕಾನ್ಫಿಡೆನ್ಸ್ ಪೀಟರ್ ಚಿತ್ರತಂಡ ಖಂಡಿತವಾಗ್ಲೂ ಇದೆ, ಆ ಎಫರ್ಟ್ ಹಾಕಿದೀವಿ ನಾವು. ಆದ್ರೆ ನಾವು ಕರ್ಸ್ಬೇಕು, ಅವ್ನ ಒಳಗಡೆ ಬಂದ ಮೇಲೆ ಅವ್ನು 10 ಜನ ಕರ್ಕೊಂಡ್ ಬರ್ತಾನಲ್ಲ, ಅದು ನಿಜವಾದ ಗೆಲುವು. ಅದಕ್ಕೋಸ್ಕರ ನಿಮ್ಮ ಮೂಲಕ ನಾವು ಈ ತರ ಪ್ರಮೋಷನ್ ಮಾಡಿ. ಅಲ್ಲ ಹಂಗಾರೆ ಪೀಟರ್ ಚಿತ್ರತಂಡ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಸೋ ಕಾಲ್ಡ್ ಏನೋ ಬೇವಿನ ಸೊಪ್ಪು ಪೆಟ್ರೋಲು ಅದೆಲ್ಲ ಏನಾದ್ರು ಕರ್ಸೋ ಪ್ಲಾನ್ ಇಲ್ಲ, ನಾವು ನಮ್ಮ ಬರೀ ಚಿತ್ರದ ಮುಖಾಂತರ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾರೆ. ಚಿತ್ರದ ಮುಖಾಂತರ ಮಾತ್ರ ಆನ್ಸರ್ ಮಾಡ್ತೀವಿ. ಅಂಡ್ ಕಾನ್ಫಿಡೆಂಟ್ ಏನಂದ್ರೆ ಒಳ್ಳೆ ಸಿನಿಮಾನ ನಾವು ಮಾಡಿದೀವಿ. ಸೊ ಅಲ್ಲ ಅದೇ ಐ ಜಸ್ಟ್ ಸೇ ಹೆತ್ತವ್ರಿಗೆ ಹೆಗ್ನಾ ಬುದ್ದು ಅಂತೀವಿ. ಆ ಚಿತ್ರತಂಡದವರಿಗೆ ನಾವು ಓಕೆ ಅಂತ ಅನ್ಸಿದ್ರು, ಕಾನ್ಫಿಡೆನ್ಸ್ ಓಕೆ ಫೈನ್. ಬಟ್ ಹೊಸಬ್ರು ಸಿನಿಮಾಗಳು ಬರ್ತಾ ಇರುತ್ತೆ, ಥಿಯೇಟರ್ ಅಲ್ಲಿ ಎಷ್ಟು ವಾರ ನಿಲ್ಲತ್ತೆ ಅದು ಗೊತ್ತಾಗಲ್ಲ. ಥಿಯೇಟರ್ಗೆ ಬರ್ತಾ ಇರೋದು ಎಲ್ಲಿಗೂ ಪ್ರೊಡ್ಯೂಸರ್ ಕಷ್ಟಗಳೇ ಇರುತ್ತೆ, ಡಿಸ್ಟ್ರಿಬ್ಯೂಟರ್ ಕಷ್ಟಗಳೇ ಇರುತ್ತೆ. ಅಂಥದ್ರಲ್ಲಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾವು ಇಷ್ಟು ದಿವಸ ನಿಲ್ತೇವೆ, ಇಷ್ಟು ಥಿಯೇಟರ್ ನಮಗೆ ಸಿಗಬಹುದು, ಹಿಂಗ್ ರೀಚ್ ಆಗ್ತೇವೆ ಅಂತ ಮಾಡಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಕೆಟ್ಟ ಸಿನಿಮಾ ಅದ್ಭುತವಾಗಿ 1 ವರ್ಷ ಕಂಪ್ಲೀಟ್ ಮಾಡಿದ್ದು ಇದೆ, ಅದ್ಭುತವಾದಂತ ಸಿನಿಮಾ 1 ವಾರ ಇದೆ. ಜನರಿಗೆ ನಾವು ತಲುಪೋದಕ್ಕೆ ಮಾಧ್ಯಮದ ಮೂಲಕ ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ದೀವೋ, ಆಮೇಲೆ ಈಗ ನೀವು ನೋಡ್ತೀವಿ ಸ್ಟ್ಯಾಂಡೀಸ್ ಇಂದ ಹಿಡಿದು ಒಂದೊಂದು ಪಬ್ಲಿಸಿಟಿ ಪೋಸ್ಟರ್ಸ್ ಇಂದ ಹಿಡಿದು ಅಥವಾ ನಮ್ಮ ಒಂದು ಸಾಂಗ್ಸ್ ಪೋಸ್ಟರ್ಸ್ ಟೀಸರ್ಸ್ ಟ್ರೇಲರ್ಸ್ ಏನೇನಿದೆ ಎಲ್ಲಾ ಕಂಟೆಂಟ್ ಎಲ್ಲ ಕಡೆ ಕಾಣೋ ತರ ನಾವು ಹಂಚಿದೀವಿ. ಈಗ ಒಂದು ಗೆಲುವು ನಿಮ್ಗೆ ಹೇಳ್ತೀನಿ, ಒಂದು ಹೊರಗಡೆ ಹೋದಾಗ ನನಗೆ ಗುರುತು ಪರಿಚಯ ಇಲ್ಲದೆ ಇರುವಂತ ಯಾರೋ ಒಬ್ರು ಸಿಕ್ಕಿ, ಸರ್ ಪೀಟರ್ ತುಂಬಾ ಚೆನ್ನಾಗಿದೆ ಸರ್ ನೋಡ್ತೀವಿ ಸರ್ ಅಂದ್ಬಿಟ್ರೆ ಮೂಲ ನಂಗೆ ಅದಾಗಿದೆ. ತುಂಬಾ ಜನ ಟ್ರೈಲರ್ ನೋಡಿ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾರೆ. ಆಲ್ರೆಡಿ ಬಿಫೋರ್ ದ ರಿಲೀಸ್ ಆಬ್ವಿಯಸ್ಲಿ ಈಗ ಆಗ್ತಾ ಇದೆ ಅಂತ ಅಂದಾಗ ಒಬ್ಬಂಗೆ ಎಲ್ಲರೂ ನಮ್ಮಲ್ಲಿ ಮೀಟ್ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ನಾವು ಮೀಟ್ ಮಾಡಕ್ ಸಾಧ್ಯ ಇಲ್ಲ. ಎಲ್ಲೋ ಸಿಕ್ಕಾರ ಕೀ ಕುಡಿಯೋಕ್ ಹೋದಾಗ್ಲೋ ಅಥವಾ ಎಲ್ಲೋ ನಾನು ನನ್ನ ಕಾರು ಬಿಟ್ಟು ಎಲ್ಲೋ ಕ್ಯಾಬಲ್ಲಿ ಹೋಗ್ಬೇಕಾದ್ರೋ ಎಲ್ಲೋ ಒಂದ್ಗಡೆ ಇದ್ದಾಗ್ಲೋ ಸಿಕ್ಕಿ ಮಾತಾಡೋದಿದೆ. ಮೊನ್ನೆ ಆಕ್ಚುಲಿ ನಾವು ತಿಂಡಿ ತಿನ್ನುವಾಗ ಬಂದ್ಬಿಟ್ಟು ಸಿನಿಮಾ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಅವ್ರು ಯಾರು ಹೋದ್ರೆ ಗೊತ್ತಿಲ್ಲ, ಅವ್ರು ಇಂಡಸ್ಟ್ರಿ ಅವರು ಅಂತಾನೂ ಅಲ್ಲ, ಜನರಲ್ ಆಡಿಯನ್ಸ್ಗೆ ನಾವು ಏನ್ ರೀಚ್ ಮಾಡ್ತೀವಿ ರೀಚ್ ಆಗ್ತಿದ್ಯಲ್ಲ. ಒಂದು ಸಿನಿಮಾಗೆ ಅದೇ ಇನ್ವಿಟೇಷನ್ಸ್ ಜೊತೆಗೆ ನಾವು ಅವ್ರಿಗೆ ಹೇಳ್ತೇವೆ ಇರೋದು ನೋಡ್ದ ಅಂತ ಕೇಳಿದಾಗ, ಟೀಸರ್ ನೋಡಿದೀವಿ, ಸಾಂಗ್ ನೋಡಿದೀವಿ, ಟ್ರೈಲರ್ ನೋಡಿದ್ವಿ, ಆತರ ಹೇಳಿದಾಗ ಎಸ್ ಅವ್ರು ನೋಡ್ಕೊಂಡು ಬರ್ತಾರೆ. ಅಲ್ಲ ಈಗ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡು ಅಂತ ಹೇಳುವಂತವ್ರ ಮಧ್ಯ ನಿಮ್ಗೆ ಆಲ್ರೆಡಿ ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ರಾಧೇ ಸರ್ವಾ ಆಸ್ ಅನ್ ಆಕ್ಟರ್ ಅಥವಾ ಜಾನಿಯವ್ರ ಆಸ್ ಅನ್ ಆಕ್ಟ್ರೆಸ್ ಚಿತ್ರತಂಡದ ಅದೇ ಚಿತ್ರರಂಗದ ಕಡೆಯಿಂದ ಏನಾದ್ರು ನಿಮ್ಗೆ ಇಂಡಸ್ಟ್ರಿ ಕಡೆಯಿಂದ ಏನಾದ್ರು ನಾವು ಜೊತೆಗೆ ನಿಲ್ತೇವಪ್ಪ ಅನ್ನೋಂಥ ಸಪೋರ್ಟ್? ನಿಲ್ತೇವೆ ಅಂತಂದ್ರೆ ನಾವು ಕೇಳಿದಾಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಡಾಲಿ ಧನಂಜಯ ಸರ್ ಅವರು, ಯು ನೋ ಹೌ ಟ್ಯಾಲೆಂಟೆಡ್ ಆಕ್ಟರ್ ಈಸ್. ನಾವು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡ್ಬೇಕಿತ್ತು, ನಮ್ದು ಯಾರ್ದು ಕ್ಯಾರೆಕ್ಟರೈಸೇಷನ್ ಅದೊಂದು ಪೋಸ್ಟರ್, ಅದನ್ನ ನಂಗೆ ಕಳ್ಸಿ ನೋಡ್ತೀನಿ ಅಂದ್ರು. ನೋಡಿದ ತಕ್ಷಣ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದೀರಾ, ತುಂಬಾ ಖುಷಿ ಆಯ್ತು ಅಂತ. ಆಕ್ಚುಲಿ ತುಂಬಾ ಇಷ್ಟಪಟ್ಟು ನಮಗ್ ಸಪೋರ್ಟ್ ಮಾಡಿದ್ರು. ಹಿ ಲಾಂಚ್ ದಿಸ್ ಫಸ್ಟ್ ಪೋಸ್ಟರ್ ತಮಿಳಲ್ಲಿ ವಿಜಯ್ ಸೇತುಪತಿ ಕೊಟ್ರು, ಆಮೇಲೆ ಮೊನ್ನೆ ಶಿವಣ್ಣ ಮಾಡ್ಕೊಟ್ರು. ಶಿವಣ್ಣ ಹಾಡು ನೋಡಿ ತುಂಬಾ ಚೆನ್ನಾಗಿದೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಅವರು ಅವಾಗ ಟ್ರೈಲರ್ ನೋಡಿದ್ರು. ಹಾಡು ನೋಡಿದ್ಮೇಲೆ ಟ್ರೈಲರ್ ಅವರು ತುಂಬಾ ಖುಷಿ ಪಟ್ರು. ನಾವು ಕೇಳಬೇಕು,
ಇಲ್ಲ ಅವರಾಗಿ ಹೇಳ್ಬೇಕು ಸಿನಿಮಾ ಮಾತಾಡಬೇಕು. ಸಿನಿಮಾ ಮಾತಾಡೋಕೆ ಶುರು ಮಾಡಿದಾಗ ಎಲ್ಲರೂ ಬಂದು ನಿಂತ್ಕೊಂತಾರೆ. ಒಂದು ಒಳ್ಳೆ ಸಿನಿಮಾ, ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಸೊ ನಾವು ಆ ಎಕ್ಸ್ಪೆಕ್ಟೇಷನ್ಸ್ ಒಂದರ್ಥದಲ್ಲಿ ಆಗ್ತಾ ಇರುವಂತಹ ಎಲ್ಲ ಏನ್ ಹೇಳ್ತಾರೆ, ಓಡ್ತಿಲ್ಲ, ಸಿನಿಮಾ ಮಾಡಿದ್ರು ಪ್ರಯೋಜನ ಆಗ್ತಾ ಇಲ್ಲ ಅಂತದಕ್ಕೆಲ್ಲ ಒಂದು ಉತ್ತರ ಅಥವಾ ಮಾದರಿ ಪೀಟರ್ ಸಿನಿಮಾ ಆಗುತ್ತೆ. ಖಂಡಿತ ಆಗುತ್ತೆ. ಎಸ್. ಮತ್ತು ಈಗ ನಿಮ್ಮ ಚಿತ್ರದ ತಾರಾ ಬಳಗದ ಬಗ್ಗೆ, ನಿರ್ದೇಶಕರ ಬಗ್ಗೆ ಏನ್ ಹೇಳ್ತೀರಾ? ವೆರಿ ಟ್ಯಾಲೆಂಟೆಡ್. ಅಂದ್ರೆ ಅದೇ ಹೇಳಿದ್ನಲ್ಲ, ಒಬ್ಬ ನಿರ್ದೇಶನ, ಆವಾಗ್ಲೇ ಹೇಳಿದೆ, ಒಬ್ಬ ಡೈರೆಕ್ಟರ್ಗೆ ಕ್ಲಾರಿಟಿ ಅನ್ನೋದಿದ್ರೆ ಒಂದು ಮಾಮೂಲಿ ಆರ್ಡಿನರಿ ಕಲ್ಲನ್ನು ಶಿಲೆ ಮಾಡುವುದು. ಸೊ ಹಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಟ್. ಅಂದ್ರೆ ಎಲ್ಲಾ ವಿಭಾಗಗಳಲ್ಲೂ ಅವರು ತಿಳ್ಕೊಂಡಿದ್ದಾರೆ. DOP, ಐ ಮೀನ್ ಸಿನಿಮಾನೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅಂಡ್ ಡೈರೆಕ್ಷನ್ ಅಂಡ್ ಆಕ್ಟಿಂಗ್. ಅಂಡ್ ಇವಾಗ ನಮ್ಮ ಸಿನಿಮಾದಲ್ಲಿ ಅವ್ರು ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಭೆ. ಎಕ್ಸಾಕ್ಟ್ಲಿ, ಹಿ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಟಾಸ್ಕಿಂಗ್ ಗೈ. ಸೊ ಅವರ ಒಂದು ಕ್ಲಾರಿಟಿ ನೋಡಿ ನಮಗೊಂದು ಕಾನ್ಫಿಡೆಂಟ್. ಎಸ್, ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ಬ ನಿರ್ದೇಶಕನಿಗೂ ಎಲ್ಲದ್ರ ಈ ಬಗ್ಗೆನೂ ಕ್ಲಾರಿಟಿ ಇರಬೇಕು. ಅಂದ್ರೆ ಗೊತ್ತಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಿ ಅವ್ರು ಬಂದ್ರೆ ಮಾತ್ರ ಇಲ್ಲಿ ಆಗುತ್ತೆ ಕೆಲಸ. ಆ ತರದ ಅಲ್ಲ, ಏನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಬೇಕು. ಹೌದು, ಆ ತರ ನಿರ್ದೇಶಕರ ಪಟ್ಟಿಗೆ ಸುಖೇಶ್ ಶೆಟ್ಟಿ ಅವ್ರು ಸೇರಲ್ಲ. ಅವ್ರಿಗೆ ಎಲ್ಲನೂ ಗೊತ್ತು. ಆಮೇಲೆ ಹ್ಯಾಂಡಲ್ ಮಾಡೋ ರೀತಿ. ಅಲ್ಲ, ನೀವು ನಿರ್ದೇಶಕರಾಗಿರುವಂತದ್ದು ಇದಕ್ಕೆ ಆಡಪ್ ಆಯ್ತಾ? ಇಲ್ಲ, ಅಲ್ಲಿ ನನಗೆ ಎಂಡ್ ಆಫ್ ನಾನೊಬ್ಬ ನಿರ್ದೇಶಕರ ಬೇಡ, ನಿರ್ದೇಶಕರ ನಟ, ಡೈರೆಕ್ಟರ್ ಆರ್ಟಿಸ್ಟ್ ನಾನು. ನನಗೆ ಅವ್ರು ಬೀಳೋದ್ರೆ ಬೀಳ್ತೀನಿ, ಹೇಳು ಅಂದ್ರೆ ಹೇಳ್ತೀನಿ, ಆ ತರದವ್ನು ನಾನು. ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕು, ಅದಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆಮೇಲೆ ಕಲ್ತಿ ತುಂಬಾ ಇದೆ ಅವರಿಂದ. ನಾನು ಒಬ್ಬ ನಿರ್ದೇಶಕನಾಗಿಯೂ ಅವರಿಂದ ಕಲ್ತಿರೋ ತುಂಬಾ ಇದೆ. ನಾಳೆ ನನ್ನ ಒಂದು ನಿರ್ದೇಶನದ ಸಿನಿಮಾಗೂ ಅಡೋಪ್ ಮಾಡ್ಬೋದು ಅಂತ ಎಲ್ಲ ಲಕ್ಷಣ ಕಲ್ಪನೆ ಆಗ್ತವೆ. ಯಾಕೆಂದ್ರೆ ಅದು ತುಂಬಾ ವಾವ್ ಅನ್ಸುತ್ತೆ ಪ್ರತಿಯೊಬ್ಬ ನಟನು ಕೂಡ. ಎಕ್ಸಾಕ್ಟ್ಲಿ, ನಾನ್ ನೋಡ್ದಂಗೆ ಇವರು ಹಿಂಗ್ ಮಾಡ್ಬೋದಾ ಶೆಟ್ರೆ ಅಂತ ಕೇಳ್ತಿದ್ರು, ವಿನಃ ಹಿಂಗೆ ಮಾಡೋಣ ಅಂತ ಯಾರು ಹೇಳಿಲ್ಲ. ಅದಂದಲ್ಲ, ಹಂಗ್ ಮಾಡ್ಬಾರ್ದು. ಏರಿಕೆ ಯಾವತ್ತೂ ಇರಬಾರ್ದು ಒಬ್ಬ ನಟಂಗೆ. ನೀವು ನಿರ್ದೇಶಕರ ನಿಮ್ ಸಿನಿಮಾ ನನ್ನ ಸಿನಿಮಾ ಆಗಲ್ಲ ಅಲ್ವಾ? ಅದೊಂದು ಯಾವತ್ತೂ ಒಳಗಡೆ ಇರುತ್ತೆ. ಸೊ ರಿಕ್ವೆಸ್ಟ್ ಮಾಡೋದು ಒಂದು ವಿಧ, ಅದು ಯಾವತ್ತು ಆರ್ಡರ್ ಮಾಡೋದು ಯಾರು ಒಂದು ಚಿಕ್ಕ ಮಗುನೇ ಕೇಳಲ್ಲ ಇತ್ತೀಚಿನ ದಿನಗಳಲ್ಲಿ. ಇನ್ನು ನಿರ್ದೇಶಕ ಅಷ್ಟು ವರ್ಷದಿಂದ ಅದನ್ನ ತಯಾರು ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಕನಸಲ್ಲಿ ಕಟ್ಟಿರ್ತಾರೆ. ಅದಕ್ಕೆ ಕೇಳ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಅಂತ ಇದಕ್ಕಿಂತ ಬೆಟರ್ ಅಂತ ಬಂದಾಗ ಈ ತರ ಮಾಡೋದು ಚೆನ್ನಾಗಿರುತ್ತ ನೋಡಿ ಅಂತಂದಾಗ ನಮ್ಮ ಸಿನಿಮಾದ ಅದೇ ಆಳವಾಗತ್ತೆ ಹೊರತು ಯಾರು ಅವ್ರ ಟೈಟಲ್ಗಳನ್ನ ಕದ್ಕೊಂಡು ಹೋಗಲ್ಲ. ಸೊ ನಮ್ಮ ಸಿನಿಮಾದ ಆಡ್ ಆನ್ ಆಗುತ್ತೆ. ಅದನ್ನ ವ್ಯಾಲಿಡ್ ಪಾಯಿಂಟ್ ಇದ್ರೆ ಅವ್ರು ರಿಸೀವ್ ಮಾಡ್ತಿದ್ರು, 100% ರಿಸೀವ್ ಮಾಡ್ತಾರೆ. ರಾಜೇಶ್ ಧ್ರುವ ಅವ್ರನ್ನ ಸೀರಿಯಲ್ಸ್ ಅಲ್ಲಿ ನೋಡಿದ್ದಾರೆ, ಸಿನಿಮಾದಲ್ಲಿ ನೋಡಿದ್ದಾರೆ. ಇದರ ಮುಖಾಂತರ ಜನ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಈ ಪಾತ್ರ ಅಥವಾ ಈ ಚಿತ್ರದ ಮುಖಾಂತರ? ನಾನು ಎಲ್ಲ ಕಡೆ ಅದನ್ನು ಹೇಳ್ತಾ ಇರೋದು, ಜನ ನನಗೆ ಕೊಟ್ಟಿರೋ ಪ್ರೀತಿಗೆ ನಾನು ಇದನ್ನ ರಿಟರ್ನ್ ಗಿಫ್ಟ್ ಆಗಿ ಈ ಸಿನಿಮಾ ಕೊಡ್ತಾ ಇದ್ದೀನಿ. ಯಾಕೆಂತಂದ್ರೆ ನಾನು ಏನ್ ಮಾಡಬಲ್ಲೆ, ಅವ್ರಿಗೆ ಎಂಟರ್ಟೈನ್ಮೆಂಟೇ ಕೊಡ್ಬೇಕಲ್ವಾ ಜನ. ಅದಕ್ಕೆ ನನ್ನನ್ನ ಇಷ್ಟಪಟ್ಟು ಒಂದೊಂದು ಸೀರಿಯಲ್ಗೂ ಬಂದಾಗ ರಾಜೇಶ್ ಇದನ್ನ ನೋಡೋಣ ಅಂತ ಈ ಸೀರಿಯಲ್ ನೋಡಿರ್ತಾರೆ ಅಂತ ಅನ್ಸೋದು. ಈಗ ಈ ಸಿನಿಮಾದಿಂದ ರಾಜೇಶ್ ಹಿಂಗೂ ಮಾಡಿದ್ನ ಈ ಸಿನಿಮಾ, ರಾಜೇಶ್ ಆಯ್ತು ಅಂತ ಇನ್ನೊಂದು ಲೆವೆಲಿನ ಎಂಟರ್ಟೈನ್ಮೆಂಟ್ ನಾನು ಅಭಿ ವಾಪಸ್ ಕೊಡ್ತಾ ಇದ್ದೀನಿ. ಸೊ ಆ ಪ್ರೀತಿಗೆ ರಿಟರ್ನ್ ಗಿಫ್ಟ್ ನಾನು ಕೊಡ್ತಿರೋದು. ನಾನು ಹಂಗ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸಿನಿಮಾ ನಿಮಗೆ ಇಷ್ಟ ಆಗೋತ್ರಲ್ಲೇ ಮಾಡಿದೀರಿ ಅಂತ ನಾನು ಪ್ರೇಕ್ಷಕರಿಗೆ ಹೇಳಬಲ್ಲೆ. ಏಪ್ರಿಲ್ 10ಕ್ಕೆ ಒಂದು ಮುಕ್ತವಾದಂತಹ ಆಹ್ವಾನ ಕೊಟ್ಬಿಡಿ ಎಲ್ಲ ಖಂಡಿತ ಚಿತ್ರ ರಸಿಕರಿಗೆ. ಖಂಡಿತ. ಕನ್ನಡ ಚಿತ್ರ ಪ್ರೇಮಿಗಳಿಗೆ ನಾನು ಹೇಳೋದು ಒಂದೇನೆ, ಒಂದು ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾ ನೀವು ಯಾವತ್ತೂ ಸೋಲ್ಸೇ ಇಲ್ಲ. ಆ ಥರದ ಒಂದು ಸಿನಿಮಾ ಪೀಟರ್ ಆಗಿರುತ್ತೆ. ಆ್ಯಂಡ್ ಪೀಟರ್ ಎಲ್ಲೂ ಕೂಡ ನಿಮಗೆ ಬೋರ್ ಆಗದೆ ಅಥವಾ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಮೋಸ ಮಾಡದೆ ನಿಮ್ಮನ್ನ ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಮಾಡಿ ಕಳಿಸುತ್ತೆ. ಜೊತೆಗೆ ನೀವು ಹೊರಗಡೆ ಹೋಗಿ ಇನ್ನೊಂದು 10 ಜನನ ನಮ್ಮ ಸಿನಿಮಾಗೆ ಕಳಿಸುವಷ್ಟು ಎಂಟರ್ಟೈನ್ಮೆಂಟ್ ಆ್ಯಂಡ್ ಮೆಮೊರಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. OTTಗೋಸ್ಕರ ಮತ್ತೊಂದಕ್ಕೋಸ್ಕರ ಕಾಯ್ಬೇಡಿ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನೀವು ಥಿಯೇಟರ್ಲ್ಲೇ ಮಾಡಬೇಕು. ಅದಕ್ಕೋಸ್ಕರನೇ ಸೌಂಡ್ ಡಿಸೈನು, ವಿಜುವಲ್ ಅಂದ್ರೆ ಏನು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ತುಂಬಾ ದೊಡ್ಡವ್ರ ಜೊತೆ ನಾವು ಕೊಲಾಬ್ರೇಟ್ ಆಗಿ ಮಾಡಿರೋದು. ತುಂಬಾ ದೊಡ್ಡ ಸಿನಿಮಾಗಳನ್ನ ಮಾಡೋದ್ರ ಕೊಲಾಬ್ರೇಟ್ ಆಗಿರೋದು. ಈ ಸಿನಿಮಾ ಹೊಸಬ್ರದಾಗಿರ್ಬೋದು, ಆದರೆ ಎಕ್ಸ್ಪೀರಿಯನ್ಸ್ ಕಿಯೋರ್ ಮಾಡಿರೋದು. ನೀವು ನಮ್ಮನ್ನ ಹಲವಾರು ವರ್ಷದ ನೋಡಿರ್ಬೋದು, ಆದ್ರೆ ಈ ಸಿನಿಮಾ ನಮ್ಮನ್ನ ನೋಡೋ ರೀತಿ ಬೇರೆ ಆಗುತ್ತೆ. ಒಂದ್ಸಲ ಬನ್ನಿ ಸಿನಿಮಾ ನೀವು. ಸೊ ನಾನು ಅದೇ ಹೇಳ್ತೀನಿ, ಇಟ್ಸ್ ಅ ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆ ಸೌಂಡ್ ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು, ಆ ಕತೆ ಇರೋ ರೀತಿ ಆಗಿರ್ಬೋದು, ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅದು ನೀವು ಥಿಯೇಟರ್ಗೆ ಬಂದ್ರೆ ಮಾತ್ರ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ಪದೇ ವೀಕ್ಷಕರಲ್ಲಿ ನಾನು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಪೀಟರ್ ಸಿನಿಮಾ ಬಂದು ನಮ್ಮ ಚಿತ್ರನ ನೋಡಿ. ಥ್ಯಾಂಕ್ ಯು. ಎಸ್, ವೀಕ್ಷಕರಿಗೆ ಪೀಟರ್ ಚಿತ್ರ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮೆಲ್ಲ
ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಎಸ್ ರಾಜೇಶ್ ಅವರೇ, ಜಾನ್ವಿ ಅವರೇ ಖಂಡಿತವಾಗಿಯೂ ಕನ್ನಡಿಗರು ನಿಮ್ಮ ಕೈ ಹಿಡಿತಾರೆ. ಅತ್ಯುನ್ನತವಾದಂತಹ ಯಶಸ್ಸಿನಿಂದಾಗಿ ಅಂತ ಸ್ಪೀಡ್ ನ್ಯೂಸ್ ಮುಖಾಂತರ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ, ಥ್ಯಾಂಕ್ ಯು.